ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಪ್ಪ. ಸ್ವಾಮಿ ನಾವು ಹಾಸನಿಂದ ಫೋನ್ ಮಾಡ್ತಿರೋದು. ಹೇಳಿಪ್ಪ. ಸ್ವಾಮಿ ನಾವು ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಯಾವುದೇ ಕೈ ಹಿಡಿತಾ ಇಲ್ಲ, ಬರೀ ಸಾಲ 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 ಆಗ್ತಿದೆ. ಅದರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಈಗ. ಏತಕ್ಕೆ ಸಾಲ ಆಗತ್ತೆ, ಏನಾಗತ್ತೆ ಅನ್ನೋದನ್ನು ಇಷ್ಟೊತ್ತು ನಾನು ನಿಮ್ಗೆ ಹೇಳ್ತಾ ಬಂದೆ. ಪ್ರಾತಃ ಕಾಲದಲ್ಲಿ ನಿಮ್ಮ ಆಚಾರ ವಿಚಾರ ನಿಯಮಗಳನ್ನು ತಿದ್ದುಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಮೊದಲನೇದು. ಎರಡನೇದಾಗಿ ದತ್ತನ ಸಾನ್ನಿಧ್ಯಕ್ಕೆ ಬನ್ನಿ, ಸಂಪೂರ್ಣ ನಿಮ್ಮ ಮನೆಯ ವಿಚಾರವನ್ನು ಮಾತಾಡಿ ಅಲ್ಲಿ ದತ್ತನ ಪ್ರಸಾದವನ್ನು ಕೊಡ್ತೀನಿ. ಅಮಾವಾಸ್ಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಲಕ್ಷ್ಮಿಯ ಅನುಗ್ರಹ ಪಡ್ಕೊಳ್ಳಿ. ಯಾವ ಸಾಲದ ಬಾಧೆ ಇದೆಯೋ ಅದನ್ನು ದತ್ತ ನಿವಾರಣೆ ಮಾಡ್ತಾನೆ. ಇನ್ನು 6 ತಿಂಗಳ ಒಳಗಾಗಿ ಈ ಸಾಲದ ಬಾಧೆಯಿಂದ ಮುಕ್ತರಾಗಿರ್ತೀರಿ. ನಿಮಗೆಲ್ಲ ರೀತಿಯಾದ ಸಂತೋಷನೂ ಲಭಿಸಿರುತ್ತಪ್ಪ ದತ್ತನ ಕೃಪಾಶೀರ್ವಾದದಿಂದ. ಒಳ್ಳೆಯದಾಗಲಿ. ಮತ್ತೊಬ್ಬರು ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ ಹಲೋ, ಹೇಳಿಪ್ಪ. ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಸರ್, ನನ್ನ ಹೆಸರು ಸುರೇಶ್ ಅಂತ ಹೇಳಿ. ಹಾಂ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಅಕ್ಕಿಮನ್ ತಾಂಡಲಿಂದ. ಹಾಂ, ಯಾವ ಊರದು? ಗದಗ ಜಿಲ್ಲಾ ಶಿರಡಿ ತಾಲೂಕು. ಗದಗ ಜಿಲ್ಲೆ. ಹಾಂ, ಹೇಳಿಪ್ಪ. ನಮ್ಮ ಸ್ವಲ್ಪ ಇದ್ರ ಭಾಳ ಪ್ರಾಬ್ಲಮ್ ಇದೆ ಸರ್ ಗುರುಜಿ ಅವರೇ. ಹಾಂ, ಬನಶಂಕರಿ ಮಾತೆ ಹತ್ರನೇ ಇದ್ದೀರಾ? ಬಾದಾಮಿಗೆ ಹೋಗಿದ್ರಾ ನಿನ್ನೆ? ಇಲ್ಲ ಗುರುಜಿ, ಹೋಗ್ಲಿಲ್ಲ. ಹಾಂ ಹಾಂ ಹಾಂ, ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ಹತ್ರನೇ ಇದ್ದಾಳೆ ತಾಯಿ. ಆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು 9 ರೂಪಾಯಿ ಮನೆಯಲ್ಲಿಡಿ. ನಿಮಗೆ 9 ರೂಪಾಯಿಗಳನ್ನು ಅರ್ಶನದ ಬಟ್ಟೆಯಲ್ಲಿ ಕಟ್ಟಿ ಬನಶಂಕರಿ ಮಾತೆಗೆ ಪ್ರಾರ್ಥನೆ ಮಾಡ್ಕೊಂಡು ಇಡಿ. ಆಯ್ತು ಗುರುಜಿ, ಯಾಕಂದ್ರೆ ಗುರುಜಿ ಈ ನಮ್ಮ ಕೆಲಸದಲ್ಲಿ ಆಗ್ಲಿ ಕೈಯಲ್ಲಿ ಹಣವನ್ನು ನಿಲ್ತಾ ಇಲ್ಲ, ಎಂತ ಇಲ್ಲ. ಆ ಹಣದ ಬಗ್ಗೆ, ಹಣ ನಿಲ್ಲೋದರ ಬಗ್ಗೆ ನಾನು ಇವಾಗ ಹೇಳ್ಕೊಡ್ತೀನಿ ಒಂದು ಸಣ್ಣ ಟಿಪ್ಸು. ಅದನ್ನು ಮಾಡ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಬನಶಂಕರಿ ಮಾತೆಯ ಕೃಪಾಶೀರ್ವಾದ ಆಗಲಿ. ಹೆಚ್ಚು ಮಾತಾಡೋದಕ್ಕಾದರೆ ನೀವು ಕರೆ ಮಾಡಿ ನನ್ನ ಜೊತೆ ಮಾತಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಆಶ್ರಮಕ್ಕೆ ಬನ್ನಿ, ಅಲ್ಲಿ ನಾನು ಮಾತಾಡ್ತೀನಿ, ಸಂಪೂರ್ಣ ವಿವರಣೆ ಮಾತಾಡ್ತೀನಪ್ಪ. ಒಳ್ಳೆಯದಾಗಲಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.